ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ, ಕಾಂಗ್ರೆಸ್ ಮುಖಂಡರು ಹಾಗೂ ಗಾರ್ವೆಬಾವಿ ಪಾಳ್ಯದ ಜಿಬಿಎ ಕಾಂಗ್ರೆಸ್ ಅಭ್ಯರ್ಥಿಯಾದ ರವೀಂದ್ರಗೌಡ ಚಾಲನೆ ನೀಡಿದರು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಗಾರ್ವೆಬಾವಿ ಪಾಳ್ಯದಲ್ಲಿ ಅದ್ದೂರಿಯಾಗಿ ನಡೆದ ಊರ ಹಬ್ಬ. ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವೀಂದ್ರಗೌಡ ಅವರು ಲಕ್ಷ್ಮೀ ಲೇಔಟ್ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂತರ್ಪಣೆ ಮಾಡಿದರು. ಯುವಕರ ಆಶಾಕಿರಣ, ಬಡವರ ಬಂಧು, ಸಮಾಜ ಸೇವಕರೂ ಆಗಿರುವ ರವೀಂದ್ರಗೌಡ ಅವರು ಕಳೆದ 30 ವರ್ಷಗಳಿಂದ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಗಾರ್ವೆಬಾವಿಪಾಳ್ ಹಾಗೂ ಚಿಕ್ಕಬೇಗೂರು ಭಾಗದಲ್ಲಿ ಹಲವಾರು ರೀತಿಯಲ್ಲಿ ಜನಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಇಂದು ಗಾರ್ವೆಬಾವಿ ಪಾಳ್ಯದ ಗ್ರಾಮದಲ್ಲಿನ ಊರಹಬ್ಬದ ಪ್ರಯುಕ್ತ ಗ್ರಾಮದ ಯುವಕರು ಮತ್ತು ಅಭಿಮಾನಿಗಳೊಂದಿಗೆ ಜೊತೆಗೂಡಿ ಅನ್ನದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಸರ್ದಾರ್, ಯುವ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ನಾಗರಿಕರು, ಕಾಂಗ್ರೆಸ್ ಮುಖಂಡರು ಹಾಗೂ ಗಾರ್ವೆಬಾವಿ ಪಾಳ್ಯದ ಜಿಬಿಎ ಕಾಂಗ್ರೆಸ್ ಅಭ್ಯರ್ಥಿಯಾದ ರವೀಂದ್ರಗೌಡ ಅವರಿಗೆ ಆಶೀರ್ವದಿಸಿ, ನೀವು ಮುಂದಿನ ಜಿಬಿಎ ಚುನಾವಣೆಯಲ್ಲಿ ಈ ಭಾಗದಲ್ಲಿ ನಿಲ್ಲಬೇಕು, ನಾವುಗಳು ಹೆಚ್ಚಿನ ಮತಗಳನ್ನು ಹಾಕಿ ಗೆಲ್ಲಿಸುತ್ತೀವಿ ಎಂಬುದಾಗಿ ಒತ್ತಾಯಿಸಿದರು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು, ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಊರ ಹಬ್ಬದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ, ಕಾಂಗ್ರೆಸ್ ಮುಖಂಡರು ಹಾಗೂ ಗಾರ್ವೆಬಾವಿ ಪಾಳ್ಯದ ಜಿಬಿಎ ಕಾಂಗ್ರೆಸ್ ಅಭ್ಯರ್ಥಿಯಾದ ರವೀಂದ್ರಗೌಡ ಚಾಲನೆ ನೀಡಿದರು. ಗಾರ್ವೆಬಾವಿ ಪಾಳ್ಯದಲ್ಲಿ ಅದ್ದೂರಿಯಾಗಿ ನಡೆದ ಊರ ಹಬ್ಬ. ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವೀಂದ್ರಗೌಡ ಅವರು ಲಕ್ಷ್ಮೀ ಲೇಔಟ್ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂತರ್ಪಣೆ ಮಾಡಿದರು. ಯುವಕರ ಆಶಾಕಿರಣ, ಬಡವರ ಬಂಧು, ಸಮಾಜ ಸೇವಕರು ಆಗಿರುವ ರವೀಂದ್ರಗೌಡ ಅವರು ಕಳೆದ 30 ವರ್ಷಗಳಿಂದ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಗಾರ್ವೆಬಾವಿಪಾಳ್ ಹಾಗೂ ಚಿಕ್ಕಬೇಗೂರು ಭಾಗದಲ್ಲಿ ಹಲವಾರು ರೀತಿಯಲ್ಲಿ ಜನಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಇಂದು ಗಾರ್ವೆಬಾವಿ ಪಾಳ್ಯದ ಗ್ರಾಮದಲ್ಲಿನ ಊರ ಹಬ್ಬದ ಪ್ರಯುಕ್ತ ಗ್ರಾಮದ ಯುವಕರು ಮತ್ತು ಅಭಿಮಾನಿಗಳೊಂದಿಗೆ ಜೊತೆಗೂಡಿ ಅನ್ನದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಸರ್ದಾರ್, ಯುವ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ನಾಗರಿಕರು, ಕಾಂಗ್ರೆಸ್ ಮುಖಂಡರು ಹಾಗೂ ಗಾರ್ವೆಬಾವಿ ಪಾಳ್ಯದ ಜಿಬಿಎ ಕಾಂಗ್ರೆಸ್ ಅಭ್ಯರ್ಥಿಯಾದ ರವೀಂದ್ರಗೌಡ ಅವರಿಗೆ ಆಶೀರ್ವದಿಸಿ, ನೀವು ಮುಂದಿನ ಜಿಬಿಎ ಚುನಾವಣೆಯಲ್ಲಿ ಈ ಭಾಗದಲ್ಲಿ ನಿಲ್ಲಬೇಕು, ನಾವುಗಳು ಹೆಚ್ಚಿನ ಮತಗಳನ್ನು ಹಾಕಿ ಗೆಲ್ಲಿಸುತ್ತೀವಿ ಎಂಬುದಾಗಿ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಗಾರ್ವೆಬಾವಿ ಪಾಳ್ಯದ ಜಿಬಿಎ ಕಾಂಗ್ರೆಸ್ ಅಭ್ಯರ್ಥಿಯಾದ ರವೀಂದ್ರಗೌಡ ಅವರು ಮಾತನಾಡುತ್ತಾ, ನಾನು ಎಂದಿಗೂ ನಿಮ್ಮ ಸೇವೆಯನ್ನು ಮಾಡಲು ಸದಾ ಸಿದ್ಧನಿದ್ದೀನಿ. ಅಧಿಕಾರ ಇರಲಿ ಇಲ್ಲದಿರಲಿ, ನಿಮ್ಮ ಸೇವೆಯನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರುತ್ತಿದ್ದೀನಿ. ನಿಮ್ಮ ಪ್ರೀತಿ, ಸ್ನೇಹ ಹಾಗೂ ಆಶೀರ್ವಾದವೇ ನನಗೆ ಶ್ರೀರಕ್ಷೆಯಾಗಿದೆ. ದೇವರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುತ್ತೀನಿ. ನಾನು ಯಾರೇ ಜನರು ಬಂದರೂ ಯಾವುದೇ ಪಕ್ಷ ಭೇದ ಭಾವ ಮಾಡುವುದಿಲ್ಲ. ನನಗೆ ನನ್ನ ಕ್ಷೇತ್ರದ ಜನರು ಎಂಬ ಅಭಿಮಾನ ಮತ್ತು ಪ್ರೀತಿ ಇರುತ್ತದೆ. ಏನೇ ಆಗಲಿ ನಿಮ್ಮೆಲ್ಲರ ಸೇವೆಯನ್ನು ಮಾಡುವ ಅವಕಾಶವನ್ನು ಗ್ರಾಮದೇವತೆ ತಾಯಿ ಚಾಮುಂಡೇಶ್ವರಿ ನನಗೆ ನೀಡಲಿ ಎಂಬುದಾಗಿ ಈ ಮೂಲಕ ಕೇಳುವುದಾಗಿ ತಿಳಿಸಿದರು. ಹಸುವಿನ ವೇಷದ ಹುಲಿಗಳಿರುವರು, ಅವರನ್ನು ಕುಣಿಸೋ ಕಲಿಗಳಿರುವರು, ಮೊಸಳೆಯ ಮೀರಿಸೋ ಮನುಷ್ಯರಿರುವರು, ಅವರನ್ನು ಅಳಿಸೋ ಜಾಣರಿರುವರು. ಯಾರಿಗೆ ಯಾರು ಇಲ್ಲಿ ರಾಜರು ಅಲ್ಲ ಕೇಳಣ್ಣ, ದೇವರು ಒಬ್ಬನ ಬಿಟ್ಟು ದೊಡ್ಡವರಿಲ್ಲ ಕೇಳಣ್ಣ. ಈ ಊರೇ ನನ್ನ ಪ್ರಾಣ, ಈ ಜನರೇ ನನ್ನ ಪ್ರಾಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು, ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ.